ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಧಾಕೃಷ್ಣ ಕಲ್ಯಾಣ ಸಂಚಿಕೆ 5. ರಾಧಾ ಕೃಷ್ಣ ಬನ್ನಿ ಮಕ್ಕಳ ಎನ್ನುತ್ತಾ ಕೂತಲ್ಲಿಂದಲೇ ಕೈ ಅಗಲಿಸಿ ಹೇಳಿದ್ದರು ವಿಶ್ವನಾಥ್. ಇಬ್ಬರು ಓಡಿ ಬಂದು ಅವರನ್ನು ಅಪ್ಪಿದ್ದರು. ತಾತ ಹೇಗಿದ್ದೀರಾ? ಎಷ್ಟು ವರ್ಷ ಆಯಿತು ನಿಮ್ಮನ್ನು ನೋಡದೆ, ಕೃಷ್ಣ ಹೇಳಿದಾಗ, ಹೌದು ತಾತ, ತುಂಬ ವರ್ಷನೇ ಆಯ್ತಲ್ಲ ನಿಮ್ಮನ್ನು ನೋಡದೆ ಎಂದಳು ರಾಧಾ. ನಿಮ್ಮಪ್ಪ ಅಮ್ಮನಿಗೆ ನಾನು ಬೇಡ, ನೀವಾದರೂ ನನ್ನ ನೋಡೋಕ್ಕೆ ಬರ್ಬೋದಲ್ಲ ಮಕ್ಕಳ, ವಿಶ್ವನಾಥ್ ಹೇಳಿದಾಗ, ನಾವು ಹೇಗೆ ಬರೋದು ತಾತ, ನಮ್ಮನ್ನು ಬರೋಕೆ ಬಿಡಬೇಕಲ್ಲ, ಅಲ್ಲಿಗೆ ಹೋಗಬೇಡ ಇಲ್ಲಿಗೆ ಹೋಗಬೇಡ, ಅದು ಮಾಡಬೇಡ ಇದು ಮಾಡಬೇಡ ರಾಧಾ ಹೇಳುತ್ತಿರಬೇಕಾದರೆ, ಅವ್ರ ಹತ್ರ ಮಾತಾಡಬೇಡ ಇವ್ರ ಹತ್ರ ಮಾತಾಡಬೇಡ ಅಂತ ಹೇಳ್ತಾನೆ ಇರ್ತಾರೆ, ನಾವೇನು ಮಾಡೋದು ನೀನೇ ಹೇಳು, ಕೃಷ್ಣ ಹೇಳಿದ. ಎಲ್ಲ ಅವ್ರು ಹೇಳಿದ ಹಾಗೇನೆ ಆಗಬೇಕು, ನಮ್ಮ ಮಾತು ಕೇಳೋದೇ ಇಲ್ಲ, ರಾಧಾ ಹೇಳುತ್ತಿರಬೇಕಾದರೆ, ನಮಗೆ ಇಂಜಿನಿಯರಿಂಗ್ ಓದೋಕ್ಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ, ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ತುಂಬ ಆಸೆ ಇತ್ತು, ಆದರೆ ಅಪ್ಪ ಅದಕ್ಕೆಲ್ಲ ಹೋಗೋಕೆ ಬಿಡಲಿಲ್ಲ, ಇಂಜಿನಿಯರಿಂಗ್ ಕಾಲೇಜ್ಗೆ ಹಾಕಿದ್ರು, ನಾನು ಮನಸ್ಸಿಲ್ಲದ ಮನಸ್ಸಲ್ಲಿ ಕಷ್ಟಪಟ್ಟು ಓದಿ ಪಾಸಾದೆ, ಮತ್ತು ಅವರ ಫ್ರೆಂಡ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಸಿದ್ರು, ಕ್ರಿಕೆಟ್ ಬ್ಯಾಟ್ ಹಿಡಿಬೇಕು ಅಂತ ಅಂದ್ಕೊಂಡ ಕೈಯಲ್ಲಿ ಇವತ್ತು ಕಂಪ್ಯೂಟರ್ ಕುಟ್ಟುತ್ತಾ ಇದ್ದೀನಿ, ಕೃಷ್ಣ ಹೇಳಿದಾಗ, ಹ್ಞೂ ತಾತ, ನನಗೂ ಹಾಗೆ ಇಂಜಿನಿಯರಿಂಗ್ ಮಾಡೋಕ್ಕೆ ಸ್ವಲ್ಪನೂ ಇಷ್ಟ ಇರಲಿಲ್ಲ, ಆ್ಯಕ್ಟರ್ ಆಗಬೇಕು ಅಂತ ಆಸೆ ಇತ್ತು, ಆದರೆ ಅಪ್ಪನಿಗೆ ಅದೆಲ್ಲ ಇಷ್ಟ ಇರಲಿಲ್ಲ, ನಾನು ಅವ್ರ ಫ್ರೆಂಡ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಸಿದ್ರು ಎಂದಳು ರಾಧಾ. ಮನೆಯಲ್ಲಿ ಒಂದು TV ಚಾನಲ್ ಚೇಂಜ್ ಮಾಡೋಕ್ಕೂ ಬಿಡಲ್ಲ, ಆಫೀಸ್ನಲ್ಲಿ ಈ ರಾಕ್ಷಸಿ ಕಾಟ, ಕೃಷ್ಣ ಹೇಳಿದಾಗ, ಸಾಕು ಸುಮ್ಮನೆ ಇರೋ, ನೀನೇನು ನನಗೆ ಕಾಟ ಕೊಡೋದೇ ಇಲ್ವೋ, ನನಗೂ ಇವನು ತುಂಬ ಕಾಟ ಕೊಡ್ತಾನೆ ತಾತ ಎಂದಳು ರಾಧಾ. ಸುಳ್ಳು ತಾತ, ನೋಡಿ ಇವತ್ತಿವಳಿಂದ ನಾವು ಆಫೀಸ್ನಲ್ಲಿ ಇಷ್ಟು ಹೊತ್ತು ನಿಲ್ಲೋ ಹಾಗಾಯಿತು, ಈಗ ಮನೆಗೆ ಹೋದರೆ ಕೂಗಾಡ್ತಾರೆ ಅಪ್ಪ, ಕೃಷ್ಣ ಹೇಳಿದಾಗ, ತಾತ ಇವನು ರಾಧಾ ಹೇಳಲು ಬಂದಾಗ, ಸಾಕು ಸಾಕು, ಅದೆಷ್ಟು ಕಿತ್ತಾಡ್ತೀರಿ ಇಬ್ಬರು, ಸುಮ್ಮನೆ ಜಗಳ ಮಾಡ್ಕೊಳ್ಳೋದು ಯಾಕೆ, ಒಂದಾಗಿ ಇರ್ಬೋದಲ್ಲ, ಸಾವಿತ್ರಿ ಹೇಳಿದಾಗ, ಇವಳ ಜೊತೆಗೆ ಒಂದಾಗಿರೋದಾ, ನನ್ನ ಪಾಲಿನ ರಾಕ್ಷಸಿ ಇವಳು, ವಟ ವಟ ಅಂತ ಮಾತಾಡ್ತಾನೇ ಇರ್ತಾಳೆ, ಇನ್ನು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ತೊಲಗ್ತಾಳೆ ಇಲ್ಲಿಂದ, ಕೃಷ್ಣ ಹೇಳಿದಾಗ, ಅಂದರೆ ಕೇಳಿದ್ದರು ವಿಶ್ವನಾಥ್. ಮದುವೆ ಆಗಿ ಫಾರಿನ್ಗೆ ಹೋಗ್ತಾ ಇದ್ದಾಳೆ, ಪಾಪ ಆ ಕೌಶಲ್ನ ದೇವರೇ ಕಾಪಾಡಬೇಕು, ಕೃಷ್ಣನ ಮಾತಿಗೆ, ಮದುವೆ ಫಿಕ್ಸ್ ಆಗಿದೆಯಾ, ವಿಶ್ವನಾಥ್ ಸಾವಿತ್ರಿ ಇಬ್ಬರು ಒಟ್ಟಿಗೆ ಕೇಳಿದ್ದರು. ಹೌದು ತಾತ ಎಂದಳು ರಾಧಾ. ನಾನೇನೋ ನಿಮ್ಮಿಬ್ಬರ ಮದುವೆ ಮಾಡಿಸೋಣ ಅಂದ್ಕೊಂಡೆ, ವಿಶ್ವನಾಥ್ ಹೇಳಿದಾಗ, ಇವಳನ್ನು ಮದುವೆ ಆದರೆ ನನ್ನ ಜೀವನ ನರಕ ಆಗೋಗುತ್ತೆ, ಹುಚ್ಚ ಆಗೋಗ್ತೀನಿ, ದೊಡ್ಡ ಜಗಳ ಗಂಟರ ಫ್ಯಾಮಿಲಿ ಇವರದ್ದು, ಕೃಷ್ಣ ಹೇಳಿದಾಗ, ನಿನ್ನ ಫ್ಯಾಮಿಲಿ ಅವರೇನು ಕಡಿಮೆನಾ, ನಿಮ್ಮದು ಕೂಡ ಜಗಳ ಗಂಟರ ಫ್ಯಾಮಿಲಿನೇ, ನಾನು ಹುಚ್ಚಿ ಆಗುವೆ, ರಾಧಾ ಹೇಳಿದಳು. ನಿಮ್ಮ ಅಪ್ಪನಷ್ಟು ನಮ್ಮ ಅಪ್ಪ ಹಾರಾಡಲ್ಲ ಬಿಡು, ಕೃಷ್ಣ ಹೇಳಿದಾಗ, ಅಬ್ಬಾ ನೀನೇ ಹೊಗಳ್ಬೇಕು, ನಿಮ್ಮಪ್ಪ ನಾನು ಮಾತೆತ್ತಿದ್ರೆ ಸಾಕು ಜಗಳ ತೆಗೆಯೋಕೆ ಬರ್ತಾರೆ, ರಾಧಾ ಹೇಳುತ್ತಿರಬೇಕಾದರೆ, ರಾಧಾ ಕೃಷ್ಣ ನೀವು ಏನು ಕಡಿಮೆ ಇಲ್ಲ, ನಿಮ್ಮಪ್ಪ ಅಮ್ಮಂದ್ರನ್ನು ಮೀರಿಸ್ತೀರ, ವಿಶ್ವನಾಥ್ ಹೇಳುತ್ತಿರಬೇಕಾದರೆ ರಾಧಾಕೃಷ್ಣ ಇಬ್ಬರಿಗೂ ತಮ್ಮ ತಂದೆಯಿಂದ ಕರೆ ಬಂದಿತ್ತು. ಬರ್ತಾ ಇದ್ದೀವಿ ಎಂದವರು ಕರೆ ತುಂಡರಿಸಿ, ತಾತ ನಾನು ಹೋಗ್ತೀನಿ ಎಂದು ಅಲ್ಲಿಂದ ಹೊರಡಲು ಸಿದ್ಧನಾದ ಕೃಷ್ಣ. ತಾತ ನಾನು ಹೊರಡ್ತೀನಿ ಎಂದು ರಾಧಾ ಕೂಡ ಹೊರಡಲು ಸಿದ್ಧಳಾದಳು. ಹೇಗೆ ಹೋಗ್ತೀರಾ, ವಿಶ್ವನಾಥ್ ಕೇಳಿದಾಗ, ಆಟೋದಲ್ಲಿ ಎಂದರು ಇಬ್ಬರು. ಸಾವಿತ್ರಿ ನಮ್ಮ ಕಾರಿನಲ್ಲೇ ಕಳಿಸಿಕೊಡು ಎಂದರು ವಿಶ್ವನಾಥ್. ಬೇಡ ತಾತ, ಅಪ್ಪನಿಗೆ ಗೊತ್ತಾದರೆ ಬೈತಾರೆ, ರಾಧಾ ಹೇಳಿದಾಗ, ನಿಮ್ಮ ಅಪ್ಪ ಅಮ್ಮನಿಗಂತೂ ನಾವು ಬೇಡ, ನಿಮಗೂ ನಾವು ಬೇಡವಾ, ನಾವು ಅಂತಹದ್ದು ಏನು ಮಾಡಿದ್ದೀವಿ ಅಂತ ಅವರಿಗೆ ನನ್ನ ಮೇಲೆ ಇಷ್ಟೊಂದು ಕೋಪ, ದುಡಿದು ತಿನ್ನಿ ಅಂತ ನಾನು ಅವರಿಗೆ ಆಸ್ತಿ ಕೊಡಲಿಲ್ಲ, ಈಗ ಅವರು ಕೂಡ ಅವರ ಮಕ್ಕಳನ್ನು ದುಡಿಸ್ತಾ ಇದ್ದಾರಲ್ಲ,
ಈಗ ಅವರು ಮಾಡ್ತಾ ಇರೋದನ್ನೇ ನಾನು ಆಗ ಮಾಡಿದ್ದು. ನನ್ನೇ ಬಿಟ್ಟು ಹೋಗ್ಬಿಟ್ರು. ವಿಶ್ವನಾಥ್ಗೆ ಅಳು ಒತ್ತರಿಸಿ ಬಂದಿತ್ತು. ತಾತ, ಅಳ್ಬೇಡಿ, ನಾವು ನಿಮ್ಮ ಕಾರಲ್ಲೇ ಹೋಗ್ತೀವಿ ಎಂದಳು ರಾಧಾಕೃಷ್ಣ. ಸಾವಿತ್ರಿ ಅವರಿಬ್ಬರನ್ನು ಡ್ರೈವರ್ ಬಳಿ ಬಿಟ್ಟು ಬಂದರು. ಎಲ್ಲ ಒಟ್ಟಿಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ರಾಧಾಕೃಷ್ಣ ಮದುವೆ ಮಾಡಿಸ್ಬೋದಿತ್ತು. ನಮ್ಮ ಮೊಮ್ಮಕ್ಕಳು ನಮ್ಮ ಕಣ್ಣ ಮುಂದೆಯೇ ಚೆನ್ನಾಗಿರೋದನ್ನು ನೋಡ್ಬೋದಿತ್ತು ಮನಸ್ಸಲ್ಲೇ ಹೇಳಿಕೊಂಡರು ವಿಶ್ವನಾಥ್. ರಾಧಾಕೃಷ್ಣ ಇಬ್ಬರು ಅವರವರ ಮನೆ ತಲುಪಿದ್ದರು. ಇಬ್ಬರು ಅವರವರ ಮನೆಯಲ್ಲಿ ಇರುತ್ತಾರೆ. ನಾನು 2 ಮನೆಯವರ ಸಂಭಾಷಣೆಯನ್ನು ಜೊತೆಗೆ ತೋರಿಸುತ್ತೇನೆ, ಆಯಿತಾ? ಯಾಕೋ ಇಷ್ಟೊತ್ತು? ಎಲ್ಲಿಗೆ ಹೋಗಿದ್ದೆ? ಜೋರಾಗಿ ಕೇಳಿದ್ದರು ಮಹೇಂದ್ರ. ಅಪ್ಪ, ನಾನು ಮತ್ತೆ ಅವಳು ಒಟ್ಟಿಗೆ ಆಟೋದಲ್ಲಿ ಬರ್ತಾ ಇದ್ವಿ. ದಾರಿಲಿ ಯಾವುದೋ ಆಟೋ ಕೆಟ್ಟೋಗಿತ್ತು. ಯಾರೋ ಹೆಂಗಸು ಕೃಷ್ಣ ಹೇಳುತ್ತಿರಬೇಕಾದರೆ, ಹೋ, ಸಮಾಜ ಸೇವೆ ಮಾಡೋಕ್ಕೆ ಹೋಗಿದ್ಯಾ? ನಿನ್ನ ಸೇವೆನೇ ಇಲ್ಲಿ ನಾನು ಮಾಡಬೇಕು. ಇನ್ನು ನೀನು ಊರವರ ಸೇವೆ ಮಾಡೋಕ್ಕೆ ಹೋಗಿದ್ದೀಯಾ? ಮಹೇಂದ್ರ ಕೇಳಿದರು. ಇತ್ತ ಕಡೆ ರಾಧಾಗೂ ಅದೇ ಪ್ರಶ್ನೆ ಕೇಳಿದ್ದರು ಅಶ್ವಥ್. ಇಲ್ಲ ಅಪ್ಪ, ನಾನೇನು ಸಮಾಜ ಸೇವೆ ಮಾಡೋಕ್ಕೆ ಹೋಗಿಲ್ಲ. ಅವರು ಪ್ರೆಗ್ನೆಂಟ್. ಆ ಟೈಮ್ನಲ್ಲಿ ಅವರನ್ನು ಅಲ್ಲೇ ಬಿಟ್ಟು ಹೋಗೋದು ಮನುಷ್ಯತ್ವ ಅಲ್ಲ ಅನ್ನಿಸ್ತು. ಅದಕ್ಕೆ ರಾಧಾ ಹೇಳುತ್ತಿರಬೇಕಾದರೆ, ಅದಕ್ಕೆ ಜೋರಾಗಿ ಕೇಳಿದ್ದರು ಅಶ್ವಥ್. ಕೃಷ್ಣನ ಮನೆಯಲ್ಲಿ ಆಸ್ಪತ್ರೆಗೆ ಸೇರಿಸೋಕೆ ಹೋದ್ವಿ. ಅವರಿಗೆ ಗಂಡು ಮಗು ಆಯಿತು. ಕೃಷ್ಣ ಖುಷಿಯಲ್ಲಿ ಹೇಳಿದ. ಅದ್ಯಾರಿಗೋ ಮಗು ಆದರೆ ಇವನಿಗೆ ಖುಷಿ. ನಿನ್ನ ಕೆಲಸ ಆಯ್ತಾ? ಮನೆಗೆ ಬಂದ್ಯಾ? ಅಷ್ಟೇ ಇರಬೇಕು. ಅದನ್ನು ಬಿಟ್ಟು ಊರು ಸಾಬರಿ ನಿಂಗೆ ಯಾಕೋ? ಸುಮ್ಮನೆ ಹೋಗಿ ಊಟ ಮಾಡಿ ಬಿದ್ಕೋ ಕೋಪದಲ್ಲಿ ಹೇಳಿದ್ದರು ಮಹೇಂದ್ರ. ಡ್ಯಾಡಿ, ಆಸ್ಪತ್ರೆಯಲ್ಲಿ ತಾತನನ್ನು ನೋಡಿದೆ. ಹಾರ್ಟ್ ಅಟ್ಯಾಕ್ ಆಗಿತ್ತಂತೆ. ಅಜ್ಜಿನೂ ಅಲ್ಲೇ ಇದ್ದರು ಕೃಷ್ಣ ಹೇಳಿದಾಗ, ರಾಧಾ ಮನೆಯಲ್ಲಿ, ಈಗ ಅಪ್ಪ ಹೇಗಿದ್ದಾರೆ? ನೋಡಿದ್ಯಾ? ಅವರನ್ನು ಮಾತಾಡಿಸಿದ್ಯಾ? ಮಹಾಲಕ್ಷ್ಮಿ ಕೇಳಿದಾಗ, ಹ್ಞೂ, ಮಾತಾಡಿಸಿದೆ. ನಾವು ಅವರಿಂದ ದೂರ ಆಗಿದ್ದೀವಿ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಕೋಪ, ಸಿಟ್ಟು, ದುರಾಂಕಾರನ ಪಕ್ಕಕ್ಕೆ ಇಟ್ಟು ನೋಡೋಕೆ ಹೋಗೋದಾದರೆ ಹೋಗಿ ನೋಡಿ. ದೂರ ಹೋದ್ಮೇಲೆ ಪಶ್ಚಾತ್ತಾಪ ಪಡೋದಲ್ಲ ಎಂದು ರಾಧಾ ತನ್ನ ಕೋಣೆಗೆ ಹೋದಳು. ಕೃಷ್ಣನ ಮನೆಯಲ್ಲಿ, ರೀ, ನಾಳೆ ಹೋಗಿ ನೋಡೋಣ ರೀ ಭಾಗ್ಯ ಹೇಳಿದಾಗ, ನಾನು ಬರಲ್ಲ, ಬೇಕಿದ್ರೆ ನೀನು ಹೋಗಿ ನೋಡು ಮಹೇಂದ್ರ ಹೇಳಿದ್ದರು. ರಾಧಾ ಮನೆಯಲ್ಲಿ, ಹುಷಾರಿಲ್ಲ ಅಂತ ಗೊತ್ತಾದ ಮೇಲೂ ಹೋಗಿ ನೋಡದೇ ಇದ್ದರೆ ನಮ್ಮನ್ನು ಮನುಷ್ಯರು ಅಂತಾರ? ರಾಧಾ ಹೇಳಿದ ಹಾಗೆ ಕೋಪ, ಸಿಟ್ಟು ಪಕ್ಕಕ್ಕೆ ಇಟ್ಟು ನಾಳೆ ಹೋಗಿ ನೋಡ್ಕೊಂಡು ಬರೋಣ ಎಂದು ಹೇಳಿ ಮಹಾಲಕ್ಷ್ಮಿ ಕಣ್ಣೊರೆಸುತ್ತಾ ಅಲ್ಲಿಂದ ಹೋದರು. ಕೃಷ್ಣನ ಮನೆಯಲ್ಲಿ, ನೋಡಿ ಬರೋಣ ಅತ್ತೆ ಮಾವನ. ನಾವು ಮನೆ ಬಿಟ್ಟು ಬಂದಿರೋದೇ ತಪ್ಪು. ಅಂಥದ್ರಲ್ಲಿ ಈಗ ಅವರ ಕಡೆಗಾಲದಲ್ಲಿ ನಾವು ಅವರ ಜೊತೆಗೆ ಇರಬೇಕಲ್ಲ. ಕೃಷ್ಣ ಹೇಳಿದ ಹಾಗೆ ಸಿಟ್ಟು ಕೋಪನ ಪಕ್ಕಕ್ಕೆ ಇಟ್ಟು ಹೋಗಿ ನೋಡ್ಕೊಂಡು ಬರೋಣ ಎಂದ ಭಾಗ್ಯ ಅಲ್ಲಿಂದ ಹೋದರು. ಅಶ್ವಥ್ ಹಾಗೂ ಮಹೇಂದ್ರ ವಿಶ್ವನಾಥ್ ಅವರನ್ನು ನೋಡಲು ಹೋಗುವುದರ ಬಗ್ಗೆ ಯೋಚಿಸುತ್ತಾ ನಿಂತರು. ಮುಂಜಾನೆ ಎದ್ದು ಎಂದಿನಂತೆ ಕೆಲಸಕ್ಕೆ ಹೊರಟರು ರಾಧಾಕೃಷ್ಣ. ಅವರು ಹೋದ ಸ್ವಲ್ಪ ಹೊತ್ತಿಗೆ ಮಹೇಂದ್ರ ಹಾಗೂ ಅಶ್ವಥ್ ವಿಶ್ವನಾಥ್ ಅವರನ್ನು ನೋಡಲು ಆಸ್ಪತ್ರೆಗೆ ಹೊರಟರು. ಅಶ್ವಥ್ ಮನೆಯವರು ಹಾಗೂ ಮಹೇಂದ್ರ ಮನೆಯವರು ಒಂದೇ ಸಮಯಕ್ಕೆ ವಿಶ್ವನಾಥ್ ಅವರ ಕೋಣೆಯ ಬಾಗಿಲನ್ನು ತಲುಪಿದ್ದರು. ಅಣ್ಣ ಎಂದು ಮಹೇಂದ್ರ ಅವರನ್ನು ನೋಡಿ ಮಹಾಲಕ್ಷ್ಮಿ ಕರೆದಾಗ, ಅಣ್ಣ ಬಣ್ಣ ಸೀಮೆ ಸುಣ್ಣ ಅಂತ ಹಾಡು ಹೇಳ್ತಾ ಕೂತ್ಕೋಬೇಡ. ಬೇಗ ಹೋಗಿ ನಿಮ್ಮಪ್ಪ ನಾನು ನೋಡಿ ಇಲ್ಲಿಂದ ಹೊರಡಬೇಕು. ನನಗೆ ತುಂಬ ಕೆಲಸ ಇದೆ ಅಶ್ವಥ್ ಮಹೇಂದ್ರ ಅವರನ್ನು ದುರುಗುಟ್ಟಿ ನೋಡಿ ಹೇಳಿದ್ದರು. ಹಬ್ಬ, ಮಂಟಪದ ಮುಂದೆ ಜನಸಾಗರ ಹರಿದ ಹಾಗೆ ಮಾತಾಡ್ತಾನೆ. ನಮ್ಮ ಮಂಟಪಕ್ಕೆ ಬರುವವರನ್ನು ಎಳೆದುಕೊಂಡು ಹೋಗೋದ್ರಲ್ಲೇ ಅರ್ಧ ಜೀವನ ಮುಗಿಸಿಬಿಟ್ಟ. ಈಗ ಬಿಲ್ಡಪ್ ಬೇರೆ ಕೊಡ್ತಾನೆ ಕೆಲಸ ಇದೆ ಅಂತ ಮುಖ ತಿರುಗಿಸಿ ಹೇಳಿದ್ದರು ಮಹೇಂದ್ರ. ಇದು ಹಾಸ್ಪಿಟಲ್, ಇಲ್ಲೂ ಜಗಳ ತೆಗಿಬೇಡಿ. ಬನ್ನಿ ಮಾವನನ್ನು ನೋಡೋಣ ಎಂದ ಭಾಗ್ಯ ಮುಂದಕ್ಕೆ ಹೋದರು. ಮಹಾಲಕ್ಷ್ಮಿ ಅವರನ್ನು ಹಿಂಬಾಲಿಸುತ್ತಾ ಹೋದರು. ಮಹೇಂದ್ರ ಹಾಗೂ ಅಶ್ವಥ್ ಕೂಡ ಹೋದರು. ಎಲ್ಲ ರೆಡಿ ಇದೆ,
ನೀವೊಂದು ಸೈನ್ ಹಾಕಿದರೆ ನೀವು ಆಸೆಪಟ್ಟ ಹಾಗೆ ಎನ್ನುತ್ತಿದ್ದ ಆನಂದ್ ಮುಂದಿನಿಂದ ಬರುತ್ತಿದ್ದವರನ್ನು ನೋಡಿ ಮಾತು ನಿಲ್ಲಿಸಿದ್ದರು. ಸಾವಿತ್ರಿ ಮಗಳು ಹಾಗೂ ಸೊಸೆಯನ್ನು ನೋಡಿ, ಎಷ್ಟು ವರ್ಷ ಆಯಿತು ನಿಮ್ಮನ್ನು ನೋಡದೆ, ಹೇಗಿದ್ದೀರಾ ಖುಷಿಯಿಂದ ಕೇಳಿದ್ದರು. ನಾವು ಚೆನ್ನಾಗಿದ್ದೀವಿ, ಇಬ್ಬರು ಒಟ್ಟಿಗೆ ಹೇಳಿದ್ದರು. ವಿಶ್ವನಾಥ್ ಅವರಿಗೂ ಅವರೆಲ್ಲ ಬಂದದ್ದನ್ನು ನೋಡಿ ತುಂಬ ಖುಷಿಯಾಗಿತ್ತು. ಸಾವಿತ್ರಿ ಮಗ ಮಹೇಂದ್ರನನ್ನು ಅಪ್ಪಿದ್ದರು. ಅಶ್ವಥ್ ಅವರ ಜೊತೆಗೂ ಖುಷಿಯಿಂದ ಮಾತಾಡಿದ್ದರು. ಹೇಗಿದ್ದೀರಪ್ಪ ಮಹಾಲಕ್ಷ್ಮಿ ಕೇಳಿದಾಗ, ಹಾಂ ಇದ್ದೀನಿ ಹೀಗೆ ಎಂದರು ವಿಶ್ವನಾಥ್. ರಾಧಾ ಹೇಳಿದ್ಲು ನೀವಿಲ್ಲಿದ್ದೀರಿ ಅಂತ. ಮಹಾಲಕ್ಷ್ಮಿ ಹೇಳಿದಾಗ, ನಿನ್ನೆ ರಾತ್ರಿ ರಾಧಾಕೃಷ್ಣ ಇಬ್ಬರು ಬಂದಿದ್ರು ಎಂದರು ಸಾವಿತ್ರಿ. ಇವರೇನಾ ನಿಮ್ಮ ಮಕ್ಕಳು ಆನಂದ್ ಕೇಳಿದಾಗ, ಹಾಂ ಎಂದರು ವಿಶ್ವನಾಥ್. 4 ಜನರ ದೃಷ್ಟಿ ಲಾಯರ್ ಕಡೆ ಹರಿಯಿತು. ಹೌದಾ, ಒಳ್ಳೆಯದೇ ಆಯಿತು. ನೀವು ಮಾಡಿರೋ ವಿಲ್ನ ಇವ್ರ ಮುಂದೆನೇ ಓದಿ ಹೇಳ್ತೇನೆ ಆನಂದ್ ಹೇಳಿದಾಗ, ವಿಲ್ಲಾ ಮುಖ ನೋಡಿ ಖುಷಿಯಿಂದ ಹೇಳಿದ್ದರು ಮಹೇಂದ್ರ ಹಾಗೂ ಅಶ್ವಥ್. ಹೌದು, ಇರಿ ಓದಿ ಹೇಳ್ತೀನಿ ಎಂದರು ಆನಂದ್. ನನಗೆ ಜಾಸ್ತಿ ಏನೂ ಬೇಡ, ಮನೆ ಸಿಕ್ಕಿದ್ರೆ ಸಾಕು. ಅದೇ 500 ಕೋಟಿ ಬೆಲೆ ಬಾಳುತ್ತೆ. ಅದನ್ನು ಮಾರಿ ಇನ್ನೊಂದು ಬಿಸ್ನೆಸ್ ಮಾಡಬೇಕು ಮನಸ್ಸಲ್ಲೇ ಹೇಳಿಕೊಂಡರು ಮಹೇಂದ್ರ. ನನಗೆ ಆ ಮನೆ ಸಿಕ್ಕಿದ್ರೆ ಬೇರೆ ಏನೂ ಬೇಡ, ಅದರಲ್ಲೇ ಜೀವನ ನಡೆಸ್ಬೋದು, ಜೀವನ ಪೂರ್ತಿ ಕೂತು ತಿನ್ನಬಹುದು ಮನಸ್ಸಲ್ಲೇ ಹೇಳಿದ್ದರು ಅಶ್ವಥ್. ವಿಶ್ವನಾಥ್ ದೇಸಾಯಿ ಆದ ನಾನು ನನ್ನ ಸ್ವ ಇಚ್ಛೆಯಿಂದ ಈ ವಿಲ್ಲನ್ನು ಬರೆಯುತ್ತಿದ್ದೇನೆ. ನಾನೇ ಕಷ್ಟಪಟ್ಟು ನಿರ್ಮಿಸಿದ ನನ್ನ ಸಾವಿತ್ರಿ ಎಂಟರ್ಪ್ರೈಸಸ್ ಕಂಪನಿಯನ್ನು ಆಸರೆ ಎನ್ನುವ ಆಶ್ರಮಕ್ಕೆ ಬರೆದುಕೊಡುವುದಾಗಿ ನಿರ್ಧರಿಸಿದ್ದೇನೆ. ನನ್ನ ಮತ್ತೊಂದು ಕಂಪನಿಯಾದ SV ಕಂಪನಿಯನ್ನು ಸಮೃದ್ಧಿ ಎನ್ನುವ ಆಶ್ರಮಕ್ಕೆ ಬರೆದುಕೊಡುವುದಾಗಿ ನಿರ್ಧರಿಸಿದ್ದೇನೆ. RK ನಗರ್ನಲ್ಲಿರುವ ಗೆಸ್ಟ್ ಹೌಸನ್ನು ವಿಭಿನ್ನ ಎನ್ನುವ ಆಶ್ರಮಕ್ಕೆ ಬರೆದುಕೊಡುವುದಾಗಿ ನಿರ್ಧರಿಸಿದ್ದೇನೆ. ಲಾಯರ್ ಆನಂದ್ ಹೇಳುತ್ತಿರಬೇಕಾದರೆ ಮಹೇಂದ್ರ ಹಾಗೂ ಅಶ್ವಥ್ ಮುಖ ನೋಡಿಕೊಂಡರು. ಕೊನೆಯದಾಗಿ ಈಗ ನಾನಿರುವ ಮನೆ ಹೆಚ್ಚು ಕಡಿಮೆ 500 ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳುತ್ತದೆ. ಅದನ್ನು ಅನಾಥ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಉಪಯೋಗಿಸಲು ನನ್ನ ಪೂರ್ಣ ಅನುಮತಿ ಇದೆ. ನಾನು ಹಾಗೂ ನನ್ನ ಧರ್ಮಪತ್ನಿ ನಿಧನರಾದ ನಂತರ ಈ ವಿಲ್ನಲ್ಲಿ ನಮೂದಿಸಿದಂತೆ ನನ್ನ ಆಸ್ತಿಯೆಲ್ಲ ಆಯಾ ಆಶ್ರಮಕ್ಕೆ ಸಲ್ಲಿಸತಕ್ಕದ್ದು ಆನಂದ್ ಓದಿ ಮುಗಿಸಿದ್ದರು. ಇದೇನಪ್ಪ, ನಮಗೆ 1 ರೂಪಾಯಿನೂ ಕೊಡದೆ ಯಾರ್ಯಾರಿಗೋ ಕೊಟ್ಟಿದ್ದೀರಲ್ಲ, ಇದು ನ್ಯಾಯನಾ ಮಹೇಂದ್ರ ಕೋಪದಿಂದ ಕೇಳಿದ್ದರು. ನಿಮ್ಮ ಮಕ್ಕಳ ಮೇಲೆ ಇರದ ಪ್ರೀತಿ ಕಂಡವರ ಮಕ್ಕಳ ಮೇಲೆನಾ ಅಶ್ವಥ್ ಕೂಡ ಕೋಪದಿಂದ ಹೇಳಿದ್ದರು. ನನ್ನ ಮಕ್ಕಳಿಗೆ ನನ್ನ ಮೇಲೆ ಪ್ರೀತಿ ಇಲ್ವಲ್ಲ ಅಳಿಯಂದ್ರೆ, ಬರೀ ನನ್ನ ಆಸ್ತಿ ಮೇಲೆ ಪ್ರೀತಿ ಅಷ್ಟೇ. ಆಸ್ತಿಗೋಸ್ಕರ ಅಲ್ವಾ ನನ್ನ ನೀವೆಲ್ಲ ಬಿಟ್ಟು ಹೋಗಿದ್ದು. ನನ್ನ ಈ ಕಡೆಗಾಲದಲ್ಲಿ ನನ್ನ ಜೊತೆಗೆ ಇರಬೇಕಾದವರು ನನ್ನ ಬಿಟ್ಟು ಹೋಗಿದ್ರಿ. ಆಸ್ತಿ ಅಂದ ತಕ್ಷಣ ಬರುತ್ತೀರಾ. ನಿಮ್ಮಂಥವರಿಗೆ ಆಸ್ತಿನ ಕೊಟ್ಟರೆ ನಾನು ಕಷ್ಟಪಟ್ಟು ದುಡಿದಿದ್ದಕ್ಕೆ ಬೆಲೆ ಇರಲ್ಲ. ಆ ಮಕ್ಕಳಾದರೂ ಖುಷಿಯಾಗಿ ಇರಲಿ ಬಿಡಿ ವಿಶ್ವನಾಥ್ ಹೇಳಿದಾಗ, ರೀ ಲಾಯರ್ ಸಾಹೇಬ್ರೆ, ನಮ್ಮ ಒಪ್ಪಿಗೆ ಇಲ್ಲದೆ ಅದೇಗೆ ಆಸ್ತಿನ ಯಾರ್ಯಾರಿಗೋ ಬರೆದು ಕೊಡ್ತೀರಾ ಮಹೇಂದ್ರ ಹೇಳಿದಾಗ, ಇದು ನನ್ನ ಆಸ್ತಿ ಕಣೋ, ನಾನೇ ಸಂಪಾದನೆ ಮಾಡಿದ್ದು. ಯಾರ್ಯಾರ ಹತ್ರನೂ ಕೇಳಿಕೊಳ್ಳೋಕೆ ನನಗೆ ನೀವ್ಯಾರೂ ಸಹಾಯ ಮಾಡಲಿಲ್ಲ, ತಿಳ್ಕೊಳ್ಳಿ ಜೋರಾಗಿ ಹೇಳಿದ್ದರು ವಿಶ್ವನಾಥ್. ಮಾವ, ನಮಗೂ ಒಬ್ಬಳು ಮಗಳಿದ್ದಾಳೆ, ಅವಳಿಗೆ ಮದುವೆ ಮಾಡಿಸ್ಬೇಕು. ತುಂಬ ಖರ್ಚಾಗುತ್ತೆ, ಅದಕ್ಕಾದರೂ ಕೊಡಿ ಮಾವ ಅಶ್ವಥ್ ಹೇಳಿದಾಗ, ಅಪ್ಪ ನನ್ನ ಮಗನಿಗೂ ಮದುವೆ ಮಾಡಿಸ್ಬೇಕಲ್ಲ, ಅವನಿಗಾದರೂ ಕೊಡಿ ಎಂದರು ಮಹೇಂದ್ರ. ಚಿಕ್ಕ ವಯಸ್ಸಲ್ಲೇ ರಾಧಾಕೃಷ್ಣಗೆ ಮದುವೆ ಮಾಡಿಸ್ಬೇಕು ಅಂತ ಮಾತಾಡಿಕೊಂಡಿದ್ವಿ. ಆದರೆ ಆಮೇಲೆ ಏನೇನೋ ಆಗೋಯ್ತು. ಎಲ್ಲ ಸರಿ ಇದ್ದಿದ್ರೆ ನಾನು ನನ್ನ ಪೂರ್ತಿ ಆಸ್ತಿನ ನನ್ನ ಮೊಮ್ಮಕ್ಕಳ ಹೆಸರಿಗೆ ಬರೆದು ಕೊಡ್ತಾ ಇದ್ದೆ. ಆದರೆ ಈಗ ಅವಳೆಲ್ಲೋ ಅವನೆಲ್ಲೋ, ನಾನು ಯಾಕೆ ಅವರಿಗೋಸ್ಕರ ಖರ್ಚು ಮಾಡಬೇಕು? ನೀವೆಲ್ಲ ಇಲ್ವಾ, ಮಾಡಿ ವಿಶ್ವನಾಥ್ ಮಾತಿಗೆ, ಅಯ್ಯೋ
ನಮ್ಮ ರಾಧಾಕೃಷ್ಣ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಾ ಇದ್ದಾರೆ. ಮದುವೆ ಆದರೆ ಅವಳನ್ನೇ ಅಂತ ಕೃಷ್ಣ ಹಠ ಹಿಡಿದಿದ್ದಾನೆ. ಮಹೇಂದ್ರ ಹೇಳಿದಾಗ ಅಶ್ವಥ್ ಜೊತೆಗೆ ವಿಶ್ವನಾಥ್ ಹಾಗೂ ಸಾವಿತ್ರಿ ಅವರು ಕೂಡ ಮಹೇಂದ್ರ ಮುಖ ನೋಡಿದ್ದರು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.